ಹೊರಟ್ರು ಸುದೀಪ್ ಸರ್ ನೋಡಿ. ಇದೇ ಕಾರಲ್ಲಿ ಸುದೀಪ್ ಸರ್, ವಿನಯ್ ಗೌಡ್ರು ಎಲ್ಲ ಹೊರಟ್ರು. ಇದೇ ದರ್ಶನ್ ಸರ್ ಅವರ ಮನೆ. ಅಲ್ಲಿಂದ ಎಂಟ್ರಿ ಆಗ್ತಾರೆ. ಅಲ್ಲಿ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರ ಮನೆ. ನಾವಿಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಅವ್ರ ಫೋಟೋ ನೋಡಬಹುದು. ಸೇಮ್ ನಮ್ಮನ್ನೇ ನೋಡ್ತಿರೋ ತರ ಐತೆ. ಅನಿಲ್ ಕುಂಬ್ಳೆ ಸರ್ ಅವರ ಮನೆ ಇದೆ ನೋಡಿ. ಇದೇ ಅಪರ್ಣಾ ಮ್ಯಾಮ್ ಅವರ ಮನೆ. ಇಲ್ಲೇ ಅವರ ಡ್ರೈವರ್ಸ್ ಎಲ್ಲ ಇರೋದು ಅನ್ಸುತ್ತೆ. ಇಲ್ಲಿ ವರ್ಕ್ ಕೆಲಸ ಮಾಡೋರು. ಅವ್ರಿಗೆ ಒಂದ್ ಸಣ್ಣ ಮನೆ ಮಾಡ್ಕೊಟ್ಬಿಟ್ಟಿದ್ದಾರೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ನಟರ ನಟಿಯರ ಹೋಮ್ ಟೂರ್ ಕೇಳ್ತಾ ಇದ್ದೀನಿ. ಮನೆ ಹೇಗಿದೆ, ಕಾರ್ ಹೇಗಿದೆ, ಅವರು ನಮ್ಮನ್ನ ಮೀಟ್ ಮಾಡ್ತಾರಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ನಾನಿವಾಗ ಯಾರ ಮನೆ ಮುಂದೆ ಇದ್ದೀನಿ ಗೊತ್ತಾ? ಹೇಳದೆ ಬೇಡ, ನಿಮ್ಗೆ ಗೊತ್ತಾಗಿರುತ್ತೆ. ಸ್ಯಾಂಡಲ್ವುಡ್ ನ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸರ್ ಮನೆ ಮುಂದೆ ಇದೆ ನೋಡಿ. ಇದೇ ದರ್ಶನ್ ಸರ್ ಅವರ ಮನೆ. ವೀಕೆಂಡ್ಸ್, ಭಾನುವಾರದೊತ್ತು ಅವ್ರ ಏನಾದ್ರು ಫ್ಯಾನ್ಸ್ ಮೀಟ್ ಆದ್ರೆ ಈ ತರ ಎಲ್ಲ ಸ್ಪೇಸೇ ಇರಲ್ಲ ನಮ್ಗೆ. ದರ್ಶನ್ ಸರ್ ಅಲ್ಲಿ ಡೋರ್ ಕಾಣಿಸ್ತಿದ್ಯಲ್ಲ, ಅಲ್ಲಿಂದ ಎಂಟ್ರಿ ಆಗ್ತಾರೆ. ಅಲ್ಲಿಂದ ಎಂಟ್ರಿ ಆಗ್ತಂದ್ರೆ ಇಲ್ಲಿ ನಿಂತ್ಕೊಂಡು ಉದ್ದಕ್ಕೂ ಈ ರೋಡೇ ಬ್ಲಾಕ್ ಆಗ್ಬಿಡೋದು. ಸೊ ಉದ್ದಕ್ಕೂನು ಫುಲ್ಲು ಜನ, ಅಷ್ಟು ಎಲ್ಲಾರ್ಗು ಅವರು ಮಾತಾಡ್ಸಿ ಶೇಕ್ ಹ್ಯಾಂಡ್ ಕೊಟ್ಟಿ ಫೋಟೋ ಕೊಟ್ಟಿ ಕಳಿಸೋರು. ಸೊ ಇದೇ ದರ್ಶನ್ ಸರ್ ಅವರ ಮನೆ. ಸ್ವಾಮಿ, ಈ ಸಾಮ್ರಾಜ್ಯ ಕಟ್ಟಕ್ಕೆ ನಾನು 25 ವರ್ಷ ತಗೊಂಡೆ. ಇಟ್ಸ್ ನಾಟ್ ನಿನ್ನೆ ಮೊನ್ನೆ, ಇವತ್ತು ಮನ್ಗಿದ್ ನಾಳೆ ಬೆಳಿಗ್ಗೆ ನಾನು ಸ್ಟಾರ್ ಆದವ. ನಾನು ಸಿಸಿ ಕ್ಯಾಮ್ರಾ ಇದೆ ಇಲ್ಲಿ. ಇಲ್ಲಿ ಬ್ಯಾನರ್ ಹಾಕಿದ್ದಾರೆ. ನಾಯಿದೆ ಎಚ್ಚರಿಕೆ, ವಾಹನ ನಿಲ್ಲಿಸಬಾರದು. ತೂಗುದೀಪ್ ನಿಲಯ, ವಿಘ್ನ ವಿನಾಯಕ, ಮೂಷಿಕ ವಾಹನ, ಗಣೇಶ. ನಾನು ಕೂಡ ದರ್ಶನ್ ಸರ್ ಹತ್ರ ಇಲ್ಲೊಂದ್ಸತಿ ಫೋಟೋ ಇಡ್ಸಿದ್ದೆ. ಇಲ್ಲೇ ಸೇಮ್ ಸ್ಪಾಟ್. ನಿಮ್ಗೆ ಫೋಟೋ ತೋರಿಸ್ತೀನಿ ನೋಡಿ. ಇಲ್ಲಿ ಮತ್ತೆ ಒಳಗಡೆನೂ ಒಂದ್ಸತಿ ಇಡ್ಸಿದೀನಿ. ಒಳಗಡೆ ಒಂದ್ಸತಿ ಅಂದ್ರೆ ಒಂದೊಂದ್ಸತಿ ಅವರು ಜನ ಜಾಸ್ತಿ ಇದ್ದಾಗ ಫುಲ್ಲು ಇಲ್ಲೆಲ್ಲ ಕ್ಯೂ ಮಾಡ್ಬಿಟ್ಟು ಒಳಗಡೆ ಫೋಟೋ ಕೊಡೋರು, ಕ್ಯಾಮ್ರಾದಲ್ಲಿ ಫೋಟೋ ಕೊಡೋರು. ಮತ್ತೆ ಒಂದೊಂದ್ಸತಿ ಜನ ಕಮ್ಮಿ ಇದ್ದಾಗ ಅವರು ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕಂದ್ರೆ ಇಲ್ಲಿ ಆಚೆಗಡೆ ಶೇಕ್ ಹ್ಯಾಂಡ್ ಕೊಟ್ಟು ಕಳ್ಸ್ಕೊಡೋರು. ಆದಷ್ಟು ಬೇಗ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ದರ್ಶನ್ ಸರ್ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಆಸೆಯಂತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿ, ಹಾಗೆ ಇಲ್ಲಿ ಅವರ ಅಭಿಮಾನಿಗಳನ್ನ ಭೇಟಿ ಆಗೋ ತರ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ದರ್ಶನ್ ಸರ್ ಅವರ ಕುಚಿಕ್ಕು ಆಗಿರುವಂತಹ ಕಿಚ್ಚ ಸುದೀಪ್ ಸರ್ ಅವರ ಮನೆಗೆ. ಇವಾಗ ನಾನ್ ನಿಮ್ಗೆ ತೋರಿಸ್ತಿರುವಂತಹ ಮನೆ ಅಭಿನಯ ಚಕ್ರವರ್ತಿ ಭಾಷಾ ಕಿಚ್ಚ ಸುದೀಪ್ ಸರ್ ಮನೆ. ನಾನು ಹಿಂದೆ ನೋಡ್ತಿದ್ರಲ್ಲ, ಇದೇ ಅವರ ಮನೆ. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಗೇಟ್ ಬಿಟ್ರೆ ಏನು ಕಾಣಿಸ್ತಾ ಇಲ್ಲ ಒಳಗಡೆ. ಸ್ವಲ್ಪ ಜನ ನಿಂತಿದ್ದಾರೆ ಫ್ಯಾನ್ಸ್, ಬಟ್ ಕೇಳಿದ್ರ ಏನ್ ಕತೆ ಗೊತ್ತಿಲ್ಲ. ಇದೇ ಸುದೀಪ್ ಸರ್ ಮನೆ. ಅಷ್ಟು ಬಿಲ್ಡಿಂಗ್ ಅಲ್ಲಿ ಅದೊಂದ್ ಚೂರ್ ಕಾಣಿಸ್ತಾ ಇತ್ತಪ್ಪ. ಅಲ್ಲಿ ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿಂದ ಕಾಣುತ್ತೆ ಕರೆಕ್ಟ್ ಆಗಿ. ಒಳಗಡೆ ಇದೆ ಸುದೀಪ್ ಸರ್ ಮನೆ. ಅಲ್ಲಿ ಫುಲ್ ಗಿಡ ಮರ ಬೆಳೆಸ್ಬಿಟ್ಟಿದ್ದಾರೆ. ಈ ಮನೆ ಅಲ್ಲ, ಆ ಮನೆ ಅಲ್ಲಿದೆ. ಅದೇ ಚಂದನ್ ಬ್ರೋ ಬಂದಿದ್ದಾರೆ. ಬಿಗ್ ಬಾಸ್ ವಿನಯ್ ಗೌಡ್ರು. ಆನೆ ಬಂತುಂದಾನೆ, ಯಾವೂರಾನೆ, ಇಲ್ಲಿ ಯಾಕೆ ಬಂತು? ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ 10 ಮನೆ ಒಳಗಡೆ ಹೇಗಿದೆ ನೋಡಿ. ಸುದೀಪ್ ಸರ್ ಮನೆ ಒಳಗಡೆ ಹೊರಟ್ರು. ಸುದೀಪ್ ಸರ್ ಹೊರಟ್ಬಿಟ್ರು ನೋಡಿ. ಇದೇ ಕಾರಲ್ಲಿ ಸುದೀಪ್ ಸರ್, ವಿನಯ್ ಗೌಡ್ರು ಎಲ್ಲ ಹೊರಟ್ರು. ఇది సుదీప్ సామ్రాజ్యం. దీన్ని ముట్టుకునే మగాడి ఇంకా పుట్టలేదు. ಇವಾಗ ನಾನ್ ನಿಮ್ಗೆ ತೋರಿಸ್ತಿರುವಂತ ಮನೆ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರ ಮನೆ. ಸೊ ನನ್ ಬ್ಯಾಕ್ ಸೈಡ್ ನೋಡ್ತಿದ್ರಲ್ಲ, ಇದೇ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರ ಮನೆ. ಮೇರಿ ಸಪ್ನ ಕಿರಾಣಿ ಕಬ್ ಆಗಿತ್ತು, ಬಲ್ ಬಲ್ ಮಾತಾಡಕ್ಕಿಲ್ವಾ? ನಾವಿಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಅವ್ರ ಫೋಟೋ ನೋಡ್ಬೋದು. ಸೇಮ್ ನಮ್ಮನ್ನೇ ನೋಡ್ತಿರೋ ತರ ಐತೆ ನೋಡಿ. ಅಂಬಿ ಮನೆ, ಸುಮಲತಾ, ಅಭಿಷೇಕ್, ಅಂಬರೀಶ್ ಅಂತ ಬರ್ದಿದೆ. ಇವಾಗ ನಾನಿದ್ದೀನಿ ಕಾಂತಾರದ ಬೆಡಗಿ ಸಿಂಗಾರ ಸಿರಿ ಸಪ್ತಮಿ ಗೌಡ ಮ್ಯಾಮ್ ಅವರ ಮನೆ ಮುಂದೆ. ಸೊ ನಾನು ಹಿಂದೆ ನೋಡ್ತಿದ್ದೀರಲ್ಲ, ಇದೇ ಅವರ ಮನೆ. ಈ ಮನೆಯಲ್ಲಿ ಮೋಸ್ಟ್ಲಿ 4th ಫ್ಲೋರ್ ಅನ್ಸುತ್ತೆ. ಇದೇ ಅವರ ಮನೆ. ಇದು ಇಲ್ಲಿ ಪಾರ್ಕಿಂಗ್ ಶುದ್ಧ ಇದೆ.
ಮೇಡಮ್ ಇಲ್ಲ ಹೈದರಾಬಾದ್ಗೆ ಹೋಗಿದ್ದಾರೆ ಅಂತ ಹೇಳಿದರು. ಇವಾಗ ನಾನ್ ನಿಮ್ಗೆ ತೋರಿಸ್ತಿರೋ ಅಂತ ಮನೆ ನಮ್ಮ ಭಾರತದ ಅದರಲ್ಲೂ ಹೆಮ್ಮೆಯ ಕನ್ನಡಿಗ ಲೆಗ್ ಸ್ಪಿನ್ ಬೌಲರ್ ಅನಿಲ್ ಕುಂಬ್ಳೆ ಸರ್ ಅವರ ಮನೆ ಇದೆ ನೋಡಿ. 1999 ಅಲ್ಲಿ ಪಾಕಿಸ್ತಾನ್ ವಿರುದ್ಧ ಇವರ ಆಡಿರುವಂತ ಆಟವಂತೂ ಮರೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ 10 ವಿಕೆಟ್ ಒಂದ್ ಇನ್ನಿಂಗ್ಸ್ ಅಲ್ಲಿ ತಗೊಂಡಿದ್ದಾರೆ. ಅದಂತೂ ಹಿಸ್ಟ್ರಿ ಕೂಡ ಆಗಿದೆ. ಅದಕ್ಕೆ ಇವ್ರಿಗೆ ಜಂಬೋ ಅಂತ ಕೂಡ ಟೈಟಲ್ ಕೂಡ ಕೊಟ್ಟಿದ್ರು. ಇದೇ ನೋಡಿ ಅವ್ರ ಮನೆ. ಆಕ್ಚುಲಿ ಗಿಡ ಮರಗಳಿಂದ ಮುಚ್ಕೊಂಡಿದೆ, ತುಂಬಾ ಒಳಗಡೆ ಇದೆ ಇದು ಮನೆ. ವಿಡಿಯೋ ಮಾಡಕ್ಕಿಲ್ಲ. ನಾನು ಸತಿ ಮೀಟ್ ಮಾಡಿದೀನಿ, ಮನೆ ಹತ್ರನೇ ಫೋಟೋ ಇಡ್ಸಿದೀನಿ ನೋಡಿ. ನೋಡೋಣ ಮುಂದಿನ ಸತಿ ಏನಾದ್ರು ಅವ್ರ ಜೊತೆ ಸಪರೇಟ್ ಬ್ಲಾಗ್ ಮಾಡೋ ಅವಕಾಶ ಸಿಗುತ್ತಾ ನೋಡೋಣ. ನಾನ್ ಇವಾಗ ಡೈನಾಮಿಕ್ ಸ್ಟಾರ್, ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಸರ್ ಇರುವಂತ ಮನೆ ಮುಂದೆ ಇದ್ದೀನಿ. ಸೊ ಅವ್ರ ಡ್ರೈವರ್ ಕೇಳಿದಾಗ ಏನ್ ಹೇಳಿದ್ರು ಅಂದ್ರೆ ಅವರು ಸಂಡೇ ಮಧ್ಯಾಹ್ನದ ಮೇಲೆ ಸಿಗ್ತಾರೆ ಅಂತ. ನಾವಿಲ್ಲಿ ನೋಡ್ಬೋದು ಅವ್ರ ಕಾರು ಕೂಡ ಇಲ್ಲಿದೆ. ಓಲ್ವಾ ಕಾರು. ಹಾಗೆ ಇಲ್ಲೊಂದು ಕಾರ್ ಇದೆ, BMW. ಅದಾದ್ಮೇಲೆ ಇಲ್ಲೊಂದು ಕಾರ್ ಇದೆ, ಇನೋವಾ, ಟೊಯೋಟಾ ಇನೋವಾ. ಹುಡುಗಿರು ಮಾಯೆ, ನನ್ಗೂ ಅವ್ರಿಗೂ ದೂರ, ನನ್ ಗುರಿನೇ ಬೇರೆ. ಬಾಸ್ಕೆಟ್ಬಾಲ್ ಕೋರ್ಟ್. ಇಲ್ಲೇ ಅವರ ಡ್ರೈವರ್ಸ್ ಎಲ್ಲ ಇರೋದು ಅನ್ಸುತ್ತೆ. ಇಲ್ಲಿ ಹೊರಗೆ ಕೆಲಸ ಮಾಡೋರು. ಅವ್ರಿಗೆ ಒಂದ್ ಸಣ್ಣ ಮನೆ ಮಾಡ್ಕೊಟ್ಬಿಟ್ಟಿದ್ದಾರೆ ಚಿಕ್ಕದಾಗಿ. ಯಾರನ್ನ ನಮ್ಮ ಅಭಿಮಾನಿಗಳು ಬಂದ್ರೆ ಅವರೇ ಹೇಳ್ತಾರೆ ಇದಾರ ಇಲ್ವಾ ಅಂತ. ಸೊ ಇವತ್ತಿಲ್ಲ. ಪ್ರಜ್ವಲ್ ಸರ್ ಮುಂದಿನ ಸಿನಿಮಾ ಕರಾವಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮುಂದಿನ ಸೆಲೆಬ್ರಿಟಿ ಮನೆ ತೋರಿಸೋ ಸಮಯ ಆಗಿದ್ರೆ ಯಾಕೆ ಬನ್ನಿ ಹೋಗೋಣ. ಇವಾಗ ನಾನ್ ನಿಮ್ಗೆ ತೋರಿಸ್ತಿರುವಂತಹ ಸೆಲೆಬ್ರಿಟಿ ಮನೆ ಕನ್ನಡದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಿದ್ದಂತ ಏಕೈಕ ವ್ಯಕ್ತಿ ಅಪರ್ಣಾ ಮ್ಯಾಮ್. ಶೋಸ್ ಗಳಾಗಿರ್ಬೋದು, ಮತ್ತೆ ಅವರು ಗೌರ್ಮೆಂಟ್ ಫಂಕ್ಷನ್ಸ್ ಗಳಲ್ಲಿ, ಪ್ರೋಗ್ರಾಮ್ಸ್ ಗಳಲ್ಲಿ ಮಾತಾಡಿ ಅವರ ನಿರೂಪಣೆ ಆಗಿರ್ಬೋದು. ಈಗ ಕೂಡ ಯಾರು ಕೂಡ ಆತರ ಮಾಡಕ್ ಸಾಧ್ಯ ಇಲ್ಲ. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ. ಈಗ್ಲೂ ಕೂಡ ಮೆಟ್ರೋದಲ್ಲಿ, ನಮ್ಮ ಮೆಟ್ರೋದಲ್ಲಿ ಅವರ ಧ್ವನಿ ಜೀವಂತವಾಗಿದೆ. ಕೇಳಿದಾಗೆಲ್ಲ ನಮ್ಗೆ ಯಾವಾಗ್ಲೂ ಅಪರ್ಣಾ ಮೆಮ್ಮು ಜ್ಞಾಪನ ಬರ್ತಾ ಇರ್ತಾರೆ. ರೈಲು ಈಗ ನ್ಯಾಷನಲ್ ಕಾಲೇಜ್ಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಅವರ ಮನೆ ಒಂದ್ಸತಿ ನೋಡಿ. ಇದೇ ಅಪರ್ಣಾ ಮ್ಯಾಮ್ ಅವರ ಮನೆ. ಇಲ್ಲಿ ಬೋರ್ಡ್ ಇದೆ ನೋಡಿ, ಹೊಸ್ತಾರೆ ಅಂತ. ಅಲ್ಲಿ ಮೋಸ್ಟ್ಲಿ ಅಲ್ಲಿ ಎಂಟ್ರೆನ್ಸ್, ಅಲ್ಲಿ ಗೇಟ್ ಹಾಕಿದಾರಲ್ಲ, ಅಲ್ಲಿ ಒಳಗಡೆ ಎಂಟ್ರೆನ್ಸ್. ಇವಾಗ ನಾನ್ ನಿಮಗ್ ತೋರಿಸ್ತಿರೋದು ರಂಗಭೂಮಿ ಕಲಾವಿದ್ರು ಹಿರಣ್ಣಯ್ಯ ಸರ್ ಅವರ ಮನೆ ನೋಡಿ. ಇದೆ ಇಲ್ಲಿ ಬರ್ದಿದ್ದಾರೆ ನೋಡಿ, ರಂಗಭೂಮಿ ಕಲಾವಿದರು, ನಟ ರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ ನೋಡಿ ಬರ್ದಿದ್ದಾರೆ, ಮಾಸ್ಟರ್ ಹಿರಣ್ಣಯ್ಯ ಸರ್. ಸೊ ಇದು ಅವರ ಮನೆ. ಅದೇಳು ಮಾತಾಡಿದ್ರೆ ಎದ್ದೇಳಿಗೆ ಒಳ್ಳೆ ನನ್ನ ಮಗನ ಬಾಕಿ ಕೇಳಿದ್ರಿ. ಯಾಕೆ ಎಂಟಪ್ಪ ಅಲ್ವರಾ? ಈ ಉ ಎ ಎಂಟಪ್ಪ. ಒಂದ್ಸತಿ ಒಳಗಡೆ ಹೋಗಿನೇ ಭೇಟಿ ಆಗಿದ್ವಿ ನಾವು. ಫೋಟೋ ಹಾಕ್ತೀನಿ ನೋಡಿ. ಇಲ್ಲಿ ಬೋರ್ಡ್ ಕೂಡ ಇದೆ, ಕೆ ಹಿರಣ್ಣಯ್ಯ ಮಿತ್ರ ಮಂಡಳಿ. ಇವಾಗ ನಾನ್ ನಿಮಗ್ ತೋರಿಸ್ತಿರೋದು ಕನ್ನಡ ಚಿತ್ರರಂಗದ ಹಿರಿಯ ನಟರು ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಮನೆ. ನಾನು ಹಿಂದೆ ಏನಿದೆಯಲ್ಲ ನೋಡಿ, ಇದೆ ಅವರ ಮನೆ. ಇಲ್ಲಿ ಕಾರ್ ಕೂಡ ಇದೆ ಅವ್ರದ್ದು ಪಕ್ಕದಲ್ಲೇ. ಹೀಗೆ ಹೋದ್ರೆ ಪಾಂಡುಪುರ ಬರುತ್ತಾ? ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ಕೈ ಕೆಳಗಿಳಿಸಿ, ಈಗ ಹೋಗಿ ಪಾಂಡುಪುರ ಸಿಗುತ್ತೆ. ಇಲ್ಲಿ ಬರ್ದಿದ್ದಾರೆ ಚಂದ್ರು ಅಂತ. ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿ ಯಾರು, ಯಾರ ಮನೆ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.